ಸರ್, ಒಂದು ಶ್ರಮ ವ್ಯರ್ಥ ಆಯಿತು ಅಂತ ಅವರು ಹೇಳಿದರೆ, ವ್ಯರ್ಥವಾಗದಂಥ ಶ್ರಮ ಅವ್ರು ಮಾಡಬೇಕಿತ್ತಣ್ಣ. ವ್ಯರ್ಥ ಆಗುವಂಥ ಶ್ರಮ ಅವ್ರು ಯಾಕೆ ಮಾಡಬೇಕು? ಇಷ್ಟು ದೊಡ್ಡ ಪೊಲಿಟಿಷಿಯನ್, ರಾಷ್ಟ್ರೀಯ ಅಧ್ಯಕ್ಷ, ಅವ್ರು ಮಾಡಿದ್ದಲ್ಲೇ ವ್ಯರ್ಥ ಆಯಿತು ಅಂತ ಹೇಳಿದರೆ ಅದು ವ್ಯರ್ಥ ಆಗುವಂಥ ಶ್ರಮವೇ ಅಲ್ಲ. ಅಲ್ಲ, ಹಿಂದೆ ದೇವೇಗೌಡರು ಒಂದು ಮಾತು ಹೇಳಿದ್ರು, ಮಲ್ಲಿಕಾರ್ಜುನ್ ಖರ್ಗೆ ಅವರೇ ಸಿಎಂ ಆಗಲಿ ಅಂತೇಳಿ ಸಮ್ಮಿಶ್ರ ಸರ್ಕಾರದ ಸಂದರ್ಭದಲ್ಲಿ. ಆವಾಗ ಯಾರು ತಪ್ಪಿಸಿದ್ರೆ? ಸರ್ ನೋಡಿ, ಹಿಂದಿಂದನ್ನು ಮಾತಾಡೋದು ಬೇಡ, ಇವತ್ತಿಂದಲೇ ಮಾತಾಡೋದು. ಈ ಮಲ್ಲಿಕಾರ್ಜುನ್ ಖರ್ಗೆ ಈಗ ಇದನ್ನೆಲ್ಲ ಕೊನೆಗೆ ಹೇಳುವಂಥದ್ದು ಆಟೋಬಯೋಗ್ರಫಿ ಬರೆದು ಅದರಲ್ಲಿ ಕೊಡಲಿ. ಇದನ್ನು ಯಾಕೆ ಮಾಧ್ಯಮದಲ್ಲಿ ಸಾರ್ವಜನಿಕರಲ್ಲಿ ಹೇಳಬೇಕು? ಆ ಪುಸ್ತಕದ ಒಳಗಿರಲಿ ಅದು. ನೋಡಿ, ರಾಷ್ಟ್ರೀಯ ಒಬ್ಬ ಕಾಂಗ್ರೆಸ್ ಅಧ್ಯಕ್ಷ, ಅವರಿಗೆ ಈ ಪ್ರಾಯದಲ್ಲಿ ಈ ಆಸೆ ಬರಬಾರ್ದಿತ್ತು. ಎರಡನೇದಾಗಿ, ಸಿದ್ದರಾಮಯ್ಯ ಇವರ ಮಾತು ಕೇಳೋದಿಲ್ಲ, ಮತ್ತೊಂದು ಕೇಳೋದಿಲ್ಲ. ಸಿದ್ದರಾಮಯ್ಯ ನಾನು ನಡೆದದ್ದೇ ದಾರಿ ಅಂತ ಹೇಳುವಂಥ ಆ ಭಾವನೆ ಇದೆಯಲ್ಲ, ಅದರಿಂದಾಗಿ ಇವರೆಲ್ಲ ಭಾರಿ ಅಪ್ಸೆಟ್ ಆಗಿಬಿಟ್ಟಿದ್ದಾರೆ. ಸಿದ್ದರಾಮಯ್ಯನ ಒಂದು ಚೇಲಾ ಗುಂಪಿದೆಯಲ್ಲ, ರಾಜಣ್ಣರಿಂದ ಹಿಡಿದು ಮಹಾದೇವರಿಂದ ಹಿಡಿದು ಮತ್ತು ಜಾರಕಿಹೊಳಿ ಇಂಥವರೆಲ್ಲ ಒಂದು ಚೇಲಾ ಗ್ರೂಪ್ ಇದೆಯಲ್ಲ ಅವ್ರದ್ದು. ಆ ಚೇಲಾ ಗ್ರೂಪನ್ನು ಎದುರಿಸ್ಲಿಕ್ಕಾಗದೆ ಈಗ ಈ ಬಾಂಬ್ ಸಿಡಿಸಿದ್ದಾರೆ ಅಷ್ಟೇ. ಅದನ್ನು ಇವರಿಗೆ ಎದುರಿಸ್ಲಿಕ್ಕೆ ಆಗ್ತಾಯಿಲ್ಲ. ಡಿ ಕೆ ಶಿವಕುಮಾರ್ ಈಗ ಪರೋಕ್ಷವಾಗಿ ಶತ್ರುನ ಶತ್ರು ಮಿತ್ರ ಅಂತ ಹೇಳುವಂಥ ದಾಟಿಯಲ್ಲಿ ಮಲ್ಲಿಕಾರ್ಜುನ ಖರ್ಗೆ ಹೇಳಿದ್ರಲ್ಲಿ ಸ್ವಲ್ಪ ಖುಷಿ ಪಟ್ಕೊಂಡಿರ್ಲಿಕ್ಕೂ ಸಾಕು, ನನಗೆ ಗೊತ್ತಿಲ್ಲ. ಆದರೆ ಇಷ್ಟು ದೊಡ್ಡ ರಾಜಕಾರಣಿ ಈ ಪ್ರಾಯದಲ್ಲಿ ನನ್ನ ಶ್ರಮ ವ್ಯರ್ಥ ಅಂತ ಆದರೆ ಇವರು ಕಾಂಗ್ರೆಸ್ ಅಧ್ಯಕ್ಷನೇ ಆಗ್ತಿರಲಿಲ್ಲ. ಇವರ ಶ್ರಮ ಫಲಪ್ರದವಾದ ಕಾರಣವೇ ಇವತ್ತು ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ದಾರೆ ಅವರ ಹೊರತು ಅವರ ಫಲ, ಅವರ ಪಟ್ಟ ಶ್ರಮ ಆಗಲಿಲ್ಲ ಅಂತಾದರೆ ಅದು ಆಗ್ತಾ ಇರಲಿಲ್ಲ. ಅವರು ಮುಖ್ಯಮಂತ್ರಿ ಹುದ್ದೆ ಎಲ್ಲ ಕೇಳಬಾರ್ದು, ಅವರಿಗೆ ಪ್ರೈಮ್ ಮಿನಿಸ್ಟರ್ ಹುದ್ದೆ ಕೇಳಬೇಕು. ರಾಷ್ಟ್ರೀಯ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಅವರೀಗ ಅವರನ್ನೇ ಏನು ಮಾಡ್ಕೊಂಡಿದ್ದಾರೆ? ಪ್ರಮೋಟ್ ಅಲ್ಲ, ಬೇರೆ ಶಬ್ದ ಪ್ರಯೋಗ ಬೇಡ. ಅದು ನಾನು ಅದನ್ನು ಹೇಳಬೇಕಾಗಿಲ್ಲ, ನೀವು ವಿಮರ್ಶೆ ಮಾಡಿ. ಅಲ್ಲ ಸರ್, ಒಬ್ಬ ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷ ಅವರು ಇಲ್ಲಿ ಕರ್ನಾಟಕನವೆಲ್ಲ ನೋಡಿ ಕೇಂದ್ರದಲ್ಲಿ ಮಂತ್ರಿಯಾಗಿ ಎಲ್ಲ ಆದವರು, ಮತ್ತು ನಾನು ಕರ್ನಾಟಕದಲ್ಲಿ ಒಂದು ಮುಖ್ಯಮಂತ್ರಿ ಆಗಬೇಕಿತ್ತು, ನನ್ನ ಶ್ರಮ ಬರುತ್ತೆ ಅಂತ ಹೇಳಿದರೆ ಇದಕ್ಕಿಂತ ಒಂದು ಹಾಸ್ಯಾಸ್ಪದ ಹೇಳಿಕೆ ಉಂಟ ಬೇರೆ ಯಾವುದಾರು? ದೇವರೇ ಕಾಯಬೇಕು.